गुलबर्गा सिटी के सीएन पुलिस स्टेशन की टीम ने एक फेक मार्क्स कार्ड बनाकर देने वाले शख्स को गिरफ्तार कर लिया और उसके कब्जे से 28 अलग अलग यूनिवर्सिटीज के 2150 मार्क्स कार्ड और कई सारे सामान को जब्त कर लिया। ये सारी चीजें गुलबर्गा के पुलिस कमिश्नर डॉक्टर शरणप्पा एसडी ने मीडिया से बात करते हुए बताया और साथ ही साथ कहा कि 2020 में एक पुराना केस जो कि फेक मार्क्स कार्ड बनाकर दे रहे थे उसके कारण गुलबर्गा के स्टेशन बाजार पुलिस स्टेशन सर्कल इंस्पेक्टर सीएन पुलिस स्टेशन के सर्कल इंस्पेक्टर को कंप्लेंट दी गई थी। एशियन मॉल में एलिगेंट टेक्नोलॉजी एंड प्लेसमेंट ब्यूरो में ये चल रहा था जो कि 10,000 से 20,000 रुपए लेकर फेक मार्क्स कार्ड बना रहे थे। इस केस में मोहम्मद खान रेसिडेंस ऑफ तारफैल को अरेस्ट करके जुडिशियल कस्टडी में भेज दिया गया है और मजीद पुलिस कमिश्नर ने बताया कि हम पुराने जितने भी बड़े बड़े केसेस थे उसके ऊपर एक स्पेशल टीम बनाकर उस पर इन्वेस्टिगेशन के दौरान दावणगिरी से हरिप्रसाद और बेंगलुरु से जगदीश की लिंक मिली है और उनकी लिंक दिल्ली तक थी। तो हमारी टीम ने उस अक्यूज को भी गिरफ्तार कर लिया है। उस अक्यूज का नाम राजू सिंह अरोड़ा है, सन ऑफ प्रेम सिंह अरोड़ा, रेसिडेंस ऑफ दिल्ली का रहने वाला था। उसे भी दिल्ली से गिरफ्तार कर ला लिया गया है और उसके कब्जे से 522 फेक मार्क्स कार्ड जो कि 28 अलग अलग यूनिवर्सिटीज के थे उसके पास से अपने कब्जे में कर लिया गया है और 1626 ब्लैंक मार्क्स कार्ड, होलोग्राम 403, डुप्लीकेट सील 122, 80 बैंक पासबुक, 36 मोबाइल फोन्स, 2 लैपटॉप, 4 हार्ड डिस्क और 5 पेन ड्राइव और डेल के सीपीयूज और 13 सिम कार्ड्स और स्वाइपिंग मशीन 1 और आईडी कार्ड बनाने वाली 1 2 3 उसे भी जब्त कर लिया गया है। ये सारी चीजें गुलबर्गा के पुलिस कमिश्नर ने मीडिया से बात करते बताई। आइए सुनते हैं। ಈ ದಿನ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಪತ್ತೆಯಾದ 2 ಪ್ರಮುಖ ಪ್ರಕರಣಗಳ ಬಗ್ಗೆ ಮಾಹಿತಿ ತಿಳಿಸಲಿಕ್ಕೆ ತಮಗೆಲ್ಲ ಇವತ್ತು ಕರೆದಿದ್ದೀವಿ. ಅದರಲ್ಲಿ ಪ್ರಥಮವಾಗಿ ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ನ ಎಸಿಪಿ ರವರಾದ ಮಡೋಳಪ್ಪ, ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್, ಕ್ರೈಮ್ ಸ್ಟಾಫ್ ದೇವೇಂದ್ರಪ್ಪ, ಹೊನ್ನೂರ್ ಸಾಬ್, ಅಮರ್ನಾಥ್, ಅರುಣ್ ಕುಮಾರ್ ಮತ್ತು ಚನ್ವೀರೇಶ್ ಇವರೆಲ್ಲ ಸೇರ್ಕೊಂಡು ಒಂದು ನಮ್ಮ ಹತ್ರ ಇದ್ದ ಒಂದು ಹಳೆ 2020ರಲ್ಲಿ ಒಂದು ಫೇಕ್ ಮಾರ್ಕ್ಸ್ ಕಾರ್ಡ್ ಕೇಸ್ ಆಗಿದ್ದು ಸೆನ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಕೊಟ್ಟಿದ್ದು ಆಗಿನ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಅವರು ಒಂದು ದೂರು ಕೊಟ್ಟಿರ್ತಾರೆ. ನಮ್ಮ ಏಷ್ಯನ್ ಮಾಲ್ ಒಳಗಡೆ ಇರುವ ಒಂದು ಫಸ್ಟ್ ಫ್ಲೋರ್ ಅಲ್ಲಿ I4U ಗ್ಲಾಮ್ ಚಾಯ್ಸ್ ಅಂತ ಒಂದು ಬಟ್ಟೆ ಅಂಗಡಿ ಇದೆ. ಅದರೊಳಗಡೆ ಒಂದು ಎಲಿಜಿಯನ್ಸ್ ಟೆಕ್ನಾಲಜಿ ಅಂಡ್ ಪ್ಲೇಸ್ಮೆಂಟ್ ಬ್ಯೂರೋ ಅಂತ ಒಬ್ರು ನಡೆಸ್ತಾ ಇದ್ರು. ಅವರು 10 to 20,000 ಅಥವಾ 30,000 ರೂಪಾಯಿಗೆ ನಿಮಗೆ ಫೇಕ್ ಮಾರ್ಕ್ಸ್ ಕಾರ್ಡ್ಗಳನ್ನ ಕೊಡ್ತಾರಂತ ಮಾಹಿತಿ ಇರುತ್ತೆ. ಆ ಬೇಸಿಸ್ ಮೇರೆಗೆ ಅವರು ಆವಾಗ ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಿರ್ತಾರೆ, ಬಂಧನ ಮಾಡಿರ್ತಾರೆ. ಯಾರಿಗೆ? ಇವರಿಗೆ ಆಗಿನ ಆರೋಪಿ ಆಗಿದ್ದ ಮೊಹಮ್ಮದ್ ಖಾನ್, ತಂದೆ ಯೂಸುಫ್ ಖಾನ್ ಅಂತಂದು. ಇವರಿಗೆ ಈಸ್ ರೆಸಿಡೆಂಟ್ ಆಫ್ ತಾರ್ಫೈಲ್, ಇಲ್ಲೇ ಕಲಬುರ್ಗಿ ಅವರು. ಅವರಿಗೆ ಅರೆಸ್ಟ್ ಆಗಿರುತ್ತೆ, ಪ್ರಕರಣ ಅಲ್ಲೇ ಇರ್ತಿರುತ್ತೆ. ನಾವು ಈಗ ಹಳೆ ಏನೇನು ಪ್ರಕರಣಗಳಿದ್ದಾವೆ, ಗಂಭೀರ ಪ್ರಕರಣಗಳಿರೋದನ್ನ ನಾವು ಸ್ಪೆಷಲ್ ಟೀಮ್ ಮಾಡಿ ಇವ್ರದ್ದು ನೆಟ್ವರ್ಕ್ ಅನ್ನ ಫಸ್ಟ್ ಮಾಡಬೇಕು ಅಂತ. ಇದು ಇವರಿಗೆ ಸೋರ್ಸ್ ಎಲ್ಲಿದೆ, ಇಂಟರ್ಮೀಡಿಯೇಟ್ಸ್ ಯಾರಿದ್ದಾರೆ ಅದನ್ನ ನಾವು ಕಂಡುಹಿಡಬೇಕಂತ ನಾವು ಮಾಡಿದ್ವಿ. ಅದರ ಒಂದು ಫಲವಾಗಿ ಇದರಲ್ಲಿ ಕೆಲವು ದಿನಗಳ ಹಿಂದೆ ದಾವಣಗೆರೆಯಿಂದ ಒಬ್ರು ಹರಿಪ್ರಸಾದ್ ಅಂತ ಮತ್ತು ಬೆಂಗಳೂರಿಂದ ಒಬ್ರು ಜಗದೀಶ್ ಅಂತ ಇಂಟರ್ಮೀಡಿಯೇಟ್ಸ್ ಗೊತ್ತಾಗುತ್ತೆ. ಇವ್ರ ಮುಖಾಂತರ ದಿಸ್ ಇಸ್ ದಿ ನೆಕ್ಸ್ಟ್ ಲೇಯರ್. ಅವ್ರಲಿಂದ ಇವರಿಗೆ ಸರ್ಟಿಫಿಕೇಟ್ಸ್ಗಳು, ಕೆಲವು ಫೇಕ್ ಡಿಗ್ರಿ ಸರ್ಟಿಫಿಕೇಟ್ಸ್ಗಳು, ಮಾರ್ಕ್ಸ್ ಕಾರ್ಡ್ಗಳು ಪಡ್ಕೊಂತಾರೆ ಅಂತ ಗೊತ್ತಾಗುತ್ತೆ. ಅದರ ಒಂದು ನೆಟ್ವರ್ಕ್ ಅನ್ನ ಬೆನ್ನತ್ತಿ ಸೋರ್ಸ್ ಎಲ್ಲಿಂದ ಇದೆ ಅಂತ ನಾವು ಚೆಕ್ ಮಾಡಿದಾಗ ಮೂಲತಃ ಡೆಲ್ಲಿಯಿಂದ ಇದನ್ನ ಸರಬರಾಜು ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಾಚರಣೆಯನ್ನು ಮಾಡಿ ನಮ್ಮ ಟೀಮ್, ನಮ್ಮ ಸೈಬರ್ ಎಕ್ಸ್ಪರ್ಟ್ ಏನು ಸೆನ್ ಪೊಲೀಸ್ ಸಿಬ್ಬಂದಿ ಇದ್ದಾರೆ, ಅದ್ರ ಜೊತೆಗೆ ಅವ್ರ ಜೊತೆಗೆ ನಮ್ಮ ಸೋಕೋ ಅಧಿಕಾರಿಯನ್ನು ಕೂಡ ನಾವು ಕಳಿಸಿರ್ತೀವಿ. ಸೊ ಅದರಿಂದ ಏನು ಇದರ ಮೇನ್ ಕಿಂಗ್ಪಿನ್ ಇದ್ದಾನೆ ರಾಜೀವ್ ಸಿಂಗ್ ಅರೋರಾ ಅಂತ, ಅವನನ್ನ ರಾಜೀವ್ ಸಿಂಗ್ ಅರೋರಾ ತಂದೆ ಪ್ರೇಮ್ ಸಿಂಗ್ ಇವನನ್ನ ಬಂಧನ ಮಾಡುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಮೂಲತಃ ಡೆಲ್ಲಿಯಲ್ಲಿ ಈ ಆರೋಪಿ ವಾಸವಾಗಿದ್ದು ಇವನ ಬಂಧನದಿಂದ ಒಟ್ಟು ನಾವು ವಶಪಡಿಸಿಕೊಂಡಿರುವಂತದ್ದು ಡಾಕ್ಯುಮೆಂಟ್ಸ್ ಗಳನ್ನ ಮಾತ್ರ ನಿಮ್ಗೆ ಹೇಳ್ಬೇಕಾದ್ರೆ 522 ಮಾರ್ಕ್ಸ್ ಕಾರ್ಡ್ಸ್ ಗಳನ್ನ ವಶಪಡಿಸಿಕೊಂಡಿದ್ದೀವಿ. 522 ಫೇಕ್ ಮಾರ್ಕ್ಸ್ ಕಾರ್ಡ್ಸ್ ಡಿಫರೆಂಟ್ ಯೂನಿವರ್ಸಿಟಿ, ಒಟ್ಟು 28 ಯೂನಿವರ್ಸಿಟಿದು ಫೇಕ್ ಮಾರ್ಕ್ಸ್ ಕಾರ್ಡ್ಗಳಿದೆ 522. ಮತ್ತು MT
ಖಾಲಿ ಅಂಕಪಟ್ಟಿಗಳು 1626